ಎಂಗೇಜ್ಮೆಂಟ್ ಹೇಗೆ ನಡಿಬೇಕು ಅಂತ ನಾನು ಡಿಸೈಡ್ ಮಾಡಿದ್ನೋ ಹಾಗೆ ನಡಿಬೇಕು. ಹೇಗೆ ನಡಿಬೇಕು? ಇವನು ಆಫೀಸ್ಗೆ ಹೋಗಿದ್ದಾನೆ ಅನ್ಕೊಂಡ್ರೆ ಸಡನ್ನಾಗಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನಲ್ಲ. ವೇದಾಂತ್, ನೀನು ಆಫೀಸ್ಗೆ ಹೋಗ್ಲಿಲ್ವಾ? ಅದು ಬಿಡಿಮಾ, ಏನೋ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ರಿ. ಹಾಂ, ಅಲ್ಲ, ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ? ನಿಶ್ಚಿತಾರ್ಥ ಅವರಿಗೆ ಹೇಗಾಗುತ್ತೋ ಹಾಗೆ ಮಾಡ್ತಾರಲ್ವಾ? ಅದು ಹೆಣ್ಣಿನ ಕಡೆಯವ್ರು ಮಾಡೋ ತಾನೆ? ಹೆಣ್ಣಿನ ಕಡೆಯವರೇ ಮಾಡೋದು. ಮತ್ತೇನು ನಾವು ಅಂದ್ಕೊಂಡಾಗೆ ಆಗಬೇಕು ಅನ್ನೋದು? ನಾನೇ ಹೇಳಿದಲ್ಲಮ್ಮ, ಅವ್ರಿಗೆ ಹೇಗಾಗುತ್ತೋ ಹಾಗೆ ಮಾಡಿಕೊಡ್ಲಿ ಅಂತ. ಹಾಗಲ್ಲ ವೇದಾಂತ್, ಅದೇನಂದರೆ... ಅಮ್ಮ 1 ಸೆಕೆಂಡ್ ಪ್ಲೀಸ್. ನೀ ಹೇಳ ಮೂಲ್ಯ, ಏನು ವಿಷಯ? ನೀನು ಅಮ್ಮ ಹತ್ರ ನಿಶ್ಚಿತಾರ್ಥದ ಬಗ್ಗೆ ಏನು ಮಾತಾಡ್ತಿದ್ದೆ? ನಿಶ್ಚಿತಾರ್ಥದ ಖರ್ಚನ್ನು ಎರಡೂ ಕಡೆಯವ್ರು ಹಂಚ್ಕೊಳ್ಳೋದು ಅಂತ ಮಾತುಕತೆ ಆಗಿದೆ. ಆದರೆ ಒಬ್ಬರು ಪಾಲೆ 12 ಲಕ್ಷ ಬರುತ್ತೆ. ಅಷ್ಟೊಂದು ದುಡ್ಡನ್ನು ಹೊಂದಿಸೋ ಶಕ್ತಿ ನಮ್ಮ ಅಪ್ಪನಿಗೆ. ವಾಟ್? 12 ಲಕ್ಷನಾ? ಅಮ್ಮ, ಇದು ನಿಜನಮ್ಮ? ನಿಜಾನೇ ವೇದಾಂತ್, ಮಾತುಕತೆ ಆಗಿರೋದೇ ಹಾಗೆ. ಹೌ ಇಸ್ ಇಸ್ ಪಾಸಿಬಲ್ ಅಪ್ಪ? ಎಕ್ಸ್ಪೆಕ್ಟೇಷನ್ಸ್ಗೂ ಒಂದು ಲಿಮಿಟ್ ಅನ್ನೋದಿಲ್ವಾ? ಅಯ್ಯೋ, ಲಿಮಿಟ್ ಹಾಕೊಂಡಿದ್ದಕ್ಕೆ ಇಷ್ಟಿಗೆ ನಿಂತಿರೋದು. ನಿಮ್ಮ ಸ್ಟೇಟಸ್ಸು, ಫ್ರೆಂಡ್ಸು, ಕೊಲೀಗ್ಸು, ಅವ್ರು ಹೋಗಿ ಬರೋ ಖರ್ಚು, ಅದು ಇದು ಎಲ್ಲ ಲೆಕ್ಕ ಹಾಕಿನೇ ಒಂದು ಅಂದಾಜು ಮಾಡಿದ್ದು. ಯು ಜಸ್ಟ್ ಶಟ್ ಅಪ್ ಮಾವ. ಅಮ್ಮ, ಮಾತುಕತೆ ನಡಿಬೇಕಾದ್ರೆ ನೀವಿದ್ರಿ ತಾನೆ? ನೀವಿದ್ದು ಕೂಡ ಇದಕ್ಕೆಲ್ಲ ಹೇಗೆ ಒಪ್ಕೊಂಡ್ರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲಮ್ಮ. ಅದು ನನ್ನ ಆಬ್ಸೆನ್ಸಲ್ಲಿ ಯಾವ ತಪ್ಪು ನಡೆಯಲ್ಲ. ನಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ ಅನ್ನೋ ಒಂದೇ ಒಂದು ಜಾಗ ಇದೆ ಅನ್ನೋದಾದ್ರೆ ಅದು ಈ ಮನೆ ಮಾತ್ರ. ಯಾಕೆ ಹೇಳಿಮ್ಮ? ಇಲ್ಲಿ ನೀವಿರ್ತೀರಾ ಅಂತ. ನನ್ನನ್ನು ಬೆಳೆಸಿ ಬದುಕೋದನ್ನು ಕಲಿಸ್ಕೊಟ್ಟು ನನ್ನ ಅಮ್ಮನಿಗೆ ನನಗಿಂತ ಚೆನ್ನಾಗಿ ಬದುಕೋದಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ವೇದಾಂತ್ ವಸಿಷ್ಠ ಸೊಸೈಟಿನಲ್ಲಿ ಒಂದು ದೊಡ್ಡ ಹೆಸರು ಅಂದರೆ ಆ ಹೆಸರಿಂದ ನೀವು ಯಾರಿಗೂ ತೊಂದರೆ ಆಗದಿರೋ ರೀತಿ ನಡ್ಕೋತಿರೋ ನಂಬಿಕೆಗೆ ನಾನು ಯಾವತ್ತೂ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಕನ್ನಡಿ ನೋಡೋಲ್ಲಮ್ಮ, ನಿಮ್ಮ ಮುಖ ನೋಡ್ತೀನಿ. ಯಾಕಂದ್ರೆ ನಿಮ್ಮ ಪ್ರತಿಬಿಂಬ ನಾನು ಅನ್ನೋ ವಿಶ್ವಾಸಕ್ಕೆ. ನನಗೇನೇ ಆದರೂ ಅದು ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅನ್ನೋ ಪ್ರೀತಿಗೆ. ಕರೆಕ್ಟ್. ಮಗನಿಗೆ ಅಮ್ಮನ ಮೇಲೆ ಇಷ್ಟು ಗೌರವ ಇದೆ ಅಂದಮೇಲೆ ಅಮ್ಮನಿಗೂ ಹಾಗೇ ಇರುತ್ತೆ, ಎರಡರಷ್ಟಿರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡೇ ಈ ವಿಷಯ ಇತ್ಯರ್ಥ ಆಗಿರುತ್ತೆ. ವೇದಾಂತ್ ವಸಿಷ್ಠನ್ ತಮ್ಮ ನಿಶ್ಚಿತಾರ್ಥ ಅಂದಮೇಲೆ ವಿಕ್ರಾಂತ್ ನಿಶ್ಚಿತಾರ್ಥ ನಾನು ಹೇಗೆ ಹೇಳ್ತೀನೋ ಹಾಗೆ ನಡೆಯುತ್ತಮ್ಮ. ಅತ್ತೆ, ನೀವೇ ತೊಂದರೆ ತೊಗೊಳ್ತಾ ಇದ್ದೀರಾ? ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ರೆಸ್ಟ್ ಮಾಡಿ. ಇನ್ಮೇಲೆ ಬರೀ ನೀವು ಆರ್ಡರ್ ಮಾಡಿ, ಕೆಲಸನ ನಾನು ನೋಡ್ಕೊಳ್ತೀನಿ. ನಡೀರಿ. ಜಾಸ್ತಿ ಐಟಮ್ ಏನು ಮಾಡೋಕ್ಕಿಲ್ಲ ಅಲ್ವಾ? ನಾನು ಮುಗಿಸ್ತೀನಿ, ನೀವು ಟಿ ವಿ ನೋಡ್ತಾ ಇರಿ. ಅತ್ತೆ, ಪರವಾಗಿಲ್ಲ, ಹೋಗಿ, ನಾನು ನೋಡ್ಕೊಳ್ತೀನಿ.
ಅದೇ ನೀನಾ? ಹ್ಞೂ ಅತ್ತೆ, ನಾನೇ. ಅವಾಗಿಂದ ಮಾತಾಡ್ಸ್ತಾನೆ ಇದ್ದೀನಿ. ಯಾಕೆ ಒಂಥರ ಇದ್ದೀರಾ? ಗಮನನೇ ಇಲ್ಲ. ಹೌದು ಅದ್ಯ, ಯಾಕೋ ಸ್ವಲ್ಪ ಹುಷಾರಿಲ್ಲ ಅನ್ಸುತ್ತೆ. ನೀನು ಮಾತಾಡೋದು ಕೇಳಿಸ್ಲೇ ಇಲ್ಲ, ಮನಸ್ಸು ಎಲ್ಲೋ ಇತ್ತು. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಸಾರಿಕನ್ ವಿಷಯ ಏನಾದರೂ? ಎಲ್ಲ ನಾನು ಹೇಳ್ದಾಗೆ ಮಾಡಿದ್ಯಲ್ವಾ? ವೇದಾಂತಿಂದ ಫಿಸಿಕಲ್ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಮಾತ್ರ ತಾನೇ ಹೇಳಿರೋದು. ಅತ್ತೆ ಮತ್ತೆ ಕಳೆದೋದ್ರಿ, ಏನಾಯ್ತು? ಅದು ಏನೂ ಇಲ್ಲ ಅದ್ಯ. ಅತ್ತೆ ಯಾವತ್ತೂ ಈ ಥರ ಮಾಡ್ದೋರಲ್ಲ. ಏನಾಯ್ತು ಇವರಿಗೆ? ಇಲ್ಲಿ ಏನು ಮಾತುಕತೆ ಆಯಿತು? ಅಮ್ಮ ಯಾವುದಕ್ಕೆ ಒಪ್ಪಿಗೆ ಕೊಟ್ಟು ಕಳಿಸಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ವಿಕ್ರಾಂತ್ ಮತ್ತು ಆರತಿ ಪ್ರೀತಿಸಿ ಮದುವೆ ಆಗ್ತಿರೋರು. ಈ ಮದುವೆ ಪ್ರೀತಿ ಇದು ಯಾವುದ್ರ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ಆದರೆ ಅವ್ರನ್ನ ನೋಡಾದ್ಮೇಲೆ ಅವ್ರ ಪ್ರೀತಿ ಸೋಲ್ಬಾರ್ದು ಅನ್ನೋದು ಮಾತ್ರ ಅರ್ಥ ಆಗಿದೆ. ಸೊ ನಿಶ್ಚಿತಾರ್ಥ ಹೀಗೆ ನಡಿಬೇಕು, ಹಾಗೆ ಮಾಡಬೇಕು ಅನ್ನೋ ಹಕ್ಕು ಯಾರಿಗೂ ಇಲ್ಲ. ನಿಮ್ಮ ಮನೆಯವ್ರಿಗೆ ಹೇಗಾಗುತ್ತೋ ಹಾಗೆ ನಿಶ್ಚಿತಾರ್ಥ ಮಾಡಿಕೊಡ್ಲಿ. ಅದಕ್ಕೂ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಇಡೀ ನಿಶ್ಚಿತಾರ್ಥದ ಖರ್ಚನ್ನ ನಾನೇ ನೋಡ್ಕೋತೇನೆ. ಅಮ್ಮ, ನಿಮಗೆ ಅವಮಾನ ಮಾಡಬೇಕು ಅಂತ ನನಗೆ ಮಾತಾಡ್ತಿಲ್ಲ. ನಾವು ಹೇಗೆ ಆದ್ಯ ಸಾರ್ಥಕ್ ಮನೆಯಲ್ಲಿ ಖುಷಿಯಾಗಿರ್ಬೇಕು ಅಂತ ಬಯಸ್ತೀವೋ ಹಾಗೆ ಇವರು ಆರತಿ ಈ ಮನೆಗೆ ಬಂದು ಖುಷಿಯಾಗಿರ್ಬೇಕು ಅಂತ ಬಯಸ್ತಾರಮ್ಮ. ಎಲ್ರು ಖುಷಿಯಾಗಿರ್ಬೇಕು ಅಂದ್ರೆ ಎಲ್ರು ಆಸೆನೂ ಈಡೇರ್ಬೇಕಲ್ವಾ? ಮಾವ, ನೀವು ಮಾತಾಡದಿದ್ರೆ ತುಂಬಾ ಒಳ್ಳೇದು. ಗಂಡಿನ ಕಡೆಯವ್ರದ್ದೇ ನಡಿಬೇಕು ಅನ್ನೋದಕ್ಕೆ ಇದು ನಾವು ನಿರ್ಧಾರ ಮಾಡಿರೋ ಮದುವೆ ಅಲ್ಲ. ವಿಕ್ರಾಂತ್ ಆಸೆ ಪಟ್ಟು ಅವ್ನಿಗೆ ಅದೇ ಹುಡುಗಿ ಬೇಕು ಅಂತ ಹೇಳಿತ್ತು. ಇದೆಲ್ಲ ಸರಿನೇ ವೇದಾಂತ್, ಆದ್ರೆ ನಾವು ಅದೆಲ್ಲ ಸರಿ ಅನ್ನೋದೇ ಆದ್ರೆ ಅಮ್ಮ ಅತಿಯಾಗಿ ಡಿಮ್ಯಾಂಡ್ ಮಾಡೋದು ತಪ್ಪಲ್ವಾ? ಒಂದು ಎಂಗೇಜ್ಮೆಂಟ್ ಇಂದ ಅವ್ರ ಮುಂದಿನ ಜೀವನ ಬರೀ ಸಾಲ ತೀರ್ಸೋದ್ರಲ್ಲೇ ಕಳಿಬೇಕು ಅನ್ನೋದಾದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಲ್ವಮ್ಮ? ನೂರಾರು ಜನನ ಕರೆದು ಎಂಗೇಜ್ಮೆಂಟ್ ಮಾಡಿ ಅವ್ರು ಸ್ಮೈಲ್ ಕೊಟ್ಟು ಹೋದಾಕ್ಷಣ ಮದುವೆ ಆದವರು ಖುಷಿಯಾಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲಮ್ಮ. ಆರತಿ ಮನೆಯವರು ಮುಂದೆ ನಮ್ಮ ಸಂಬಂಧಿಕರಾಗೋರು ಅಂದಮೇಲೆ ಈ ಮನೆಗೆ ಬಂದು ಹೋಗಿ ಮಾಡೋರು ಅವರೇ ಹೊರತು ಫ್ರೆಂಡ್ಸ್ ಅಂಡ್ ಡೆಲಿಗೇಟ್ಸ್ ಅಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಒಬ್ರಿಗೊಬ್ರಿಗೆ ಸಹಕಾರ ಕೊಟ್ಕೊಳ್ಳೋದ್ರಲ್ಲಿ ನಿಜವಾದ ಸಂತೋಷ ಇದೆ ಅಂತ ನಾನು ಅನ್ಕೋತೀನಿ. ನಿಜ ಮಗನೇ, ನಿಂದು ಪ್ರತಿಯೊಂದು ಮಾತು ರೆಕಾರ್ಡ್ ಮಾಡ್ಕೊಳ್ಳೋ ಥರ ಇತ್ತು. ಅಮ್ಮ, ನಿಮ್ಗೆ ಇದ್ರ ಬಗ್ಗೆ ಯಾವ ಅಭ್ಯಂತರನೂ ಇಲ್ಲ ಅನ್ಕೋತೀನಿ. ನಿನಗೆ ಓಕೆ ಅಂದ್ರೆ ನನಗೂ ಓಕೆನೆ. ಬಾಬುಲಿ ಹೋಣ. ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ. ಅಯ್ಯೋ, ಓಕೆ. ಏನು ನೋಡ್ಕೊಂಬರೋದಿಕ್ಕಲ್ವಾ? ಸಾಕು, ಅಲ್ಲಿತ್ಕೊಂಬ.
ಬರ್ತಿದ್ಯಾ ಬೇಗ ಬೇಗ ನಡ್ಕೊಂಬರೋದಿಕ್ಕಲ್ವಾ? ಕಾರ್ ಹುಡ್ಕಿದ್ರೆ ಯಾರಾದ್ರೂ ಹೀಗೆ ಬರ್ಬೇಕಲ್ವಾ? ಸಾಕ್ ಸುಮ್ನಿರಯ್ಯ, ಚಪ್ಲಿ ಕಿತ್ತೋಗಿದೆ. ಏನ್ ಮಾಡ್ಕೊಂಡೆ? ಕಾಲ್ ಹೇಗೆ ಉಳುಕ್ತು? ಯಾರಾದ್ರೂ ಬೇಕು ಅಂತ ಮಾಡ್ಕೋತಾರಾ? ನಾನು ನಿನ್ ಹತ್ರ ಬರೋ ಫೋರ್ಸ್ಗೆ ಮೆಟ್ಲೆಡ್ವಿ ಬೀಳಕ್ ಹೋದ್ನಲ್ಲ, ಆವಾಗ ಕಾರ್ ಟ್ವಿಸ್ಟ್ ಆಯ್ತು. ನಿನ್ ಕಾರ್ ಬೇರೆ ಅಷ್ಟು ದೂರದಲ್ಲಿ ನಿಲ್ಸಿದ್ಯಾ. ಎದುರುಗಡೆ ಬಸ್ ಇತ್ತು, ರೋಡ್ ಬ್ಲಾಕ್ ಆಗಿತ್ತು, ಅದಕ್ಕೆ ಎಷ್ಟು ದೂರ ನಿಲ್ಸಿದ್ದೀನಿ. ನಾನು ಅಲ್ಲೇ ಇದ್ದೆ ತಾನೆ, ಹಿಡ್ಕೊಂಡೆ ತಾನೆ, ಮತ್ತ್ಯಾಕೆ ಸರ್ಕಸ್ ಮಾಡೋದಿಕ್ಕೆ ಹೋದೆ? ನಿನಗೆ ಮೊದಲೇ ಹುಡುಗಿರಂದ್ರೆ ಆಗಲ್ಲ, ಎಲ್ಲಿ ಬಿದ್ರೆ ಬೀಳಿ ಅಂತ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಆ ಭಯದಲ್ಲಿ ಸೆಲ್ಫ್ ಡಿಫೆನ್ಸ್ ಮೋಡ್ ಆನ್ ಆಗೋಯ್ತು. ಇಂಥ ನಾನ್ ಸೆನ್ಸ್ ಅಲ್ಲದೆ ನಿನ್ನ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುತ್ತೆ? ಸರಿ ಇಲ್ಲೇ ಇರೋ, ನಾನು ಹೋಗಿ ಕಾರ್ ತೊಗೊಂಬರ್ತೀನಿ. ಪರವಾಗಿಲ್ಲ, ಓಕೆ, ನಾನು ಅಡ್ಕೊಂಡೇ ಬರ್ತೀನಿ. ಇರಿಟೇಟಿಂಗ್ ಇಡಿಯಟ್, ನನ್ನ ಜೊತೆಲಿ ಇರ್ಬೇಕಾದ್ರೆ ಏನಾದರೂ ಆಗ್ಬೇಕಾ? ಅಯ್ಯೋ ಆಗಲ್ಲಪ್ಪ, 180 ಡಿಗ್ರಿ ಟ್ವಿಸ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ, ನೋಯ್ತಿದೆ. ಮನೆ ಯಾವುದು, ಆಫೀಸ್ ಯಾವುದು, ರೋಡ್ ಯಾವುದು ಒಂದು ಗೊತ್ತಾಗೋದಿಲ್ಲ ಅಲ್ವಾ ನಿನಗೆ? ಎಲ್ಲರೂ ನೋಡ್ತಿದ್ದಾರೆ. ನಿನ್ ಮೇಲೋಡ್ರಮ್ಮನ ಮನೇಲಿ ಇಟ್ಕೋ, ಇದರಲ್ಲಿ ಬೇಗ. ನಾನ್ ನೆಟ್ಟಿಗಿದ್ದಿದ್ರೆ ರೋಡಲ್ಲಿ ಕೂತ್ಕೊಳ್ಳೋ ಕರ್ಮ ನನಗೆ ಯಾಕಬೇಕಿತ್ತು? ನಿನ್ನ ಲೀಡ್ ರೋಲಲ್ಲಿ ಹಾಕೊಂಡು ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡ್ತೀನಿ. ನೀನು ಓವರ್ ಆಕ್ಟಿಂಗ್ ನೋಡೋದಕ್ಕೆ ಜನ ಮುಗಿ ಬಿದ್ದು ಬರ್ತಾರೆ, ಅಲ್ಲೂ ಪ್ರಾಫಿಟ್ ಆಗುತ್ತೆ ನನಗೆ. ಪ್ರಾಫಿಟ್ ಮನೆ ಹಾಳಾಯ್ತು, ಹೇಳೋಕ್ಕಾಗ್ತಿಲ್ಲ ಅಂತ ಒದ್ದಾಡ್ತಿದ್ರೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ನಮ್ಮ ಜನಕ್ಕೆ ಅವ್ರ ಕೆಲಸ ಮುಗಿಸೋಕೆ ಟೈಮ್ ಇಲ್ಲ ಅಂತಿದ್ರಲ್ಲಿ ದಿ ಗ್ರೇಟ್ ವೇದಾಂತ್ ವಸಿಷ್ಠ ಏನ್ ಮಾಡ್ತಾನೆ ಅಂತ ನೋಡ್ತಾ ಕೂರಲ್ಲ, ಸ್ವಲ್ಪ ಹೆಲ್ಪ್ ಮಾಡೋ. ಜನರ ಬಗ್ಗೆ ಕೇರ್ ಇಲ್ವಾ? ಅವ್ರು ನೋಡ್ತಾರೆ ಅಂತ ಭಯ ಆಗಲ್ವಾ? ಪೊರ್ಕೆ ಕಡ್ಡಿ ಥರ ಇದೆಯಾ? ನಿನ್ ಕುಣಿತ ವಯಾರ ಮಾಡ್ಕೊಂಡು ಕಾರ್ ಹತ್ರ ಬರೋಷ್ಟೊಳಗೆ ಸಂಜೆ ಆಗ್ಬಿಡುತ್ತೆ. ರೋಡ್ ಮೇಲೆ ನಿನ್ ಕೆಟ್ಟದಾಗಿರೋ ಕ್ಯಾಟ್ ವಾಕ್ ನೋಡೋದಕ್ಕಿಂತ ನೀನ್ ಎತ್ಕೊಂಡು ಹೋಗೋದೇ ಬೆಟರ್. ನಮ್ಮ ಸಾವಸ್ಥೆಯಿಂದ ನಮ್ಮ ಥರನೇ ಫ್ಲೋನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಮನ್ಸಲ್ಲಿ ಭಯದಲ್ಲ ಇಟ್ಕೋಬೇಡ. ಆಯ್ತು, ಬಾಯ್ ಬಿಟ್ಟೆ ಹೇಳ್ತೀನಿ ಕೇಳು. ತುಂಬ ಥ್ಯಾಂಕ್ಸ್. ಮಾತಾಡೋಕ್ಕೂ ಮೊದಲು ಟೈಮ್ ಎಷ್ಟಾಗಿದೆ ಅಂತ ಹೇಳು. 11 ಗಂಟೆ ಆಗಿರ್ಬೋದು. ಯಾಕೆ? ಇದು ಆಫೀಸ್ ವರ್ಕಿಂಗ್ ಅವರ್ಸ್. ಈಗ ನಾನು ನಿನ್ನ ಬಾಸ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಅವನು ಏನು ಅಂತ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಮತ್ತೆ ಶುರು ಹಚ್ಕೊಂಡ. ಬೇಕಾ ಬಿಟ್ಟು ವಾಕ್ ಮಾಡೋದು ಹೇಳ್ಬೋದು. ತನಗಿನ ವಯಸ್ಸಲ್ಲಿ ದೊಡ್ಡವ್ರನ್ನ ನೀನು ತಾನು ಅಂತ ಮಾತಾಡ್ಸೋದು, ಇದೆಲ್ಲ ಕಲ್ತಿರೋ ನೀನು? ಸುಖದವ್ರ ಮುಂದೆ ಸುಖ ದುಃಖ ಹಂಚ್ಕೊಂಡಂಗಾಯ್ತು. ರೈ ಗೊಣಗ್ಬೇಡ, ಏನೇ ಹೇಳೋದಿದ್ರು ಜೋರಾಗಿ ಹೇಳು ಅಂತ ಹೇಳಿಲ್ವಾ? ಜೋರಾಗಿ ಹೇಳಿದ್ರು ಬೈತ್ಯಾ, ಮೆತ್ತಗೆ ಹೇಳಿದ್ರು ಬೈತ್ಯಾ? ನಿನ್ ಮೈಂಡಲ್ಲಿ ವೇದಾಂತ್ ಕೋಪಿಷ್ಟ ಅಂತಾನೆ ಫಿಕ್ಸ್ ಆಗೋಗಿದ್ಯೋ ಹೇಗೆ? ಶನಪ್ಪ, ನಾನು ಕಾಶ್ಮೀರ ಅಂದ್ರೆ ಕನ್ಯಾಕುಮಾರಿ ನೋಡ್ಲೇನು. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೋ. ಇವತ್ತಿಗೂ ಇವನಿಗೆ ಹುಡುಗಿರ್ ಅಂದ್ರೆ ಆಗಲ್ಲ ಅನ್ನೋ ಪಾಠು ಪ್ರಾಕ್ಟಿಕಲ್ ಆಗಿ ಅರ್ಥನೇ ಆಗ್ಲಿಲ್ಲ. ಕೋಸುಂಬೆಗಿಂತ ಚೆನ್ನಾಗಿ ಬಣ್ಣ ಬದಲಾಯಿಸ್ತಾನೆ. ಅಕ್ಕ, ಅಪ್ಪ ಅಮ್ಮ ಹೇಗೆ 12 ಲಕ್ಷ ಹೊಂದಿಸ್ತಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಅಷ್ಟೊಂದು ದುಡ್ಡು ಹೇಗೆ ಹೊಂದಿಸೋದು? ನಾನು ಕೇಳಿದ್ದು ಅಪ್ಪ ಅಮ್ಮ ಹೇಗೆ ಹೊಂದಿಸ್ತಾರೆ ಅಂತ, ನೀನಲ್ಲ. ಏ ಡೌರಾಣಿ, ನಾನು ಅಪ್ಪ ಅಮ್ಮಂಗೆ ಕಣೆ ಹೇಳಿದ್ದು. ಏ ವಿಲ್ಡೆಡ್ ದವ್ವ, ನನ್ನ ಇನ್ನೊಂದ್ಸಲಿ ಡೌರಾಣಿ ಅಂತ ಕರೆದ್ರೆ ಚೆನ್ನಾಗಿರಲ್ಲ ನೋಡು. ಏಯ್, ನೀನ್ ಮಾತ್ರ ನನಗೆ ವಿಲ್ಡೆಡ್ ದೆವ್ವ ಅನ್ಬೋದು, ನಾನ್ ಮಾತ್ರ ಡೌರಾಣಿ ಅನ್ನಂಗಿಲ್ವಾ? ಹೌದು ಕಣೆ, ನಾನು ನಿನ್ನ ಏನಾದ್ರೂ ಕರಿತೀನಿ, ನೀನ್ ನನ್ನ ಡೌರಾಣಿ ಅಂತ ಕರಿಬಾರ್ದು ಅಷ್ಟೇ.
ವೇದಾಂತ ಹೋದಾಗಿಂದ ಇಲ್ಲೇ ಲಾಕ್ ಆಗಿಬಿಟ್ಟಿದ್ಯಾ. ಅವನೇನು ಪರಿಮಳ ಹತ್ರ ಹೋಗಿ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕಲ್ಲು ಅಂತ ಹೇಳ್ದ ಇಲ್ಲ ತಾನೆ? ಮತ್ತೆ ಯಾಕೆ ಟೆನ್ಷನು? ಈಗಾಗಿರೋ ಅವಮಾನ ಸಾಲದ ಪರಮಾನಂದ. ಆದರೂ ಆ ಪರಿಮಳ ಥರ ಇನ್ನೊಬ್ಬರು ಮನೆಗೆ ಹೋಗಿ ಕಾಲಿಗೆ ಬೀಳೋ ಪರಿಸ್ಥಿತಿ ಬರಲ್ಲ ಅಂತ ಸಮಾಧಾನ ಮಾಡ್ಕೊಳಕ. ಮುಚ್ಚೋ ಬಾಯಿ, ಅವಳು ನನ್ನನ್ನು ಹೋಲಿಸ್ಬೇಡ. ಈಗ ನನಗೆ ಬಂದಿರೋದು ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ. ನಾನು ಈ ಫ್ಯಾಮಿಲಿ ಪಾಲಿಟಿಕ್ಸಲ್ಲಿ ಸೆಂಟಿಮೆಂಟು ಎಮೋಷನ್ಸು ಅರ್ಥ ಆಗ್ಬಿಟ್ಟಿದ್ರೆ ನಾನು ಆರಾಮ್ಸೆ ಹ್ಯಾಂಡಲ್ ಮಾಡಿಬಿಡ್ತಾ ಇದ್ದೆ. ಆದರೆ ನನಗೆ ಇದ್ರ ತಲೆ ಬುಡಾನೇ ಅರ್ಥ ಆಗ್ತಾಯಿಲ್ಲ. ವೇದಾಂತ್ ಯಾವತ್ತೂ ನನ್ನ ಮಾತನ್ನು ಮೀರಿದವನಲ್ಲ, ನಾನು ಹಾಕಿದ ಗೆರೆನ ದಾಟ್ದವನಲ್ಲ. ನಾನು ಇದೇ ಬಟ್ಟೆನ ಹಾಕೋ ಅಂದರೆ ಅದನ್ನೇ ಹಾಕೋತಿದ್ದ. ಎಲ್ಲೂ ಹೋಗಬೇಡ, ನನ್ನ ಜೊತೆನಲ್ಲೇ ಇರು ಅಂದರೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದರೆ ಇವತ್ತು ಅವನಿಗೆ ನನಗಿಂತ ಆ ಭಿಕಾರಿ ಮನೆಯವರೇ ಹೆಚ್ಚಾದರು. ನನ್ನ ವೇದ, ಏನಿವತ್ತು ಆಫೀಸಿಂದ ಇಷ್ಟು ಬೇಗ ಬಂದಿದೆಯಾ? ಸ್ವಲ್ಪ ಕೆಲಸ ಇತ್ತಮ್ಮ, ಅದಕ್ಕೆ ಬೇಗ ಬಂದ. ಪರ್ಸನಲ್ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕೆಲಸ. ಮರ್ತ್ಬಿಟ್ಟಿದ್ದೆ, ನಾನು ನಿಮ್ಮ ಜೊತೆ ಹೊರಗಡೆ ಹೋಗಬೇಕು. ರೆಡಿ ಆಗ್ತೀರಾ? ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವು ರೆಡಿ ಆಗಿರಿ. ಸಡನ್ ಆಗಿ ಪ್ರತ್ಯಕ್ಷ ಆಗೋಕ್ಕೆ ಶುರು ಆಗಿದ್ದಾನಲ್ಲ, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಏನೋ. ಅವನೆಲ್ಲೂ ಕರ್ಕೊಂಡು ಹೋಗ್ತಾನೆ ಅಂತ ನನಗೆ ಗೊತ್ತು. ಅಪ್ಪ ಅವರೇನೋ ಮಾಡ್ತೀನಿ ಅಂದಿದ್ದಾರೆ ತಾನೆ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ಏನೋ ಟೆನ್ಷನ್ ಅಂತ ಮಾತಾಡ್ತಿದ್ಯಲ್ಲ ಅಕ್ಕ, ಏನಾಯ್ತೆ? ಅಮ್ಮು, ಕೊನೆ ಕ್ಷಣದಲ್ಲಿ ವಿಕ್ಕಿ ಮನೆಯವರು ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೆ. ಅಪ್ಪ ಅಮ್ಮನೂ ನಮ್ಮಿಂದ ಎಲ್ಲನೂ ಮುಚ್ಚಿಟ್ಟಿದ್ದಾರೆ. ಇಷ್ಟು ದೊಡ್ಡ ರೀತಿಯಲ್ಲಿ ನಿಶ್ಚಿತಾರ್ಥ ಮಾಡೋ ಶಕ್ತಿ ಅವ್ರಿಗಿದೆಯಾ ಅಮ್ಮು? ಓ, ಇದಾ ವಿಷಯ? ನೀನು ಚಿಂತೆ ಮಾಡೋ ಅಗತ್ಯನೇ ಇಲ್ಲ ಅಕ್ಕ. ಈ ಥರ ಎಲ್ಲ ನಿಶ್ಚಿತಾರ್ಥ ಮಾಡ್ಕೊಡೋದು ಬೇಡ ಅಂತ ವೇದಾಂತ್ ಹೇಳಾಯ್ತು. ನಿಜನಾ ಅಕ್ಕ? ಹ್ಞೂ ಕಣೆ. ವೇದಾಂತ್ ಬಾಬಾ ನಿನ್ನ ಹತ್ರ ಹೇಳಿದ್ರಾ? ಹ್ಞೂ ಅಕ್ಕ, ಹೇಳ್ದ. ಅವ್ರಿಗೆ ವಿಷಯ ಗೊತ್ತಾದರೆ ಅವ್ರು ಎಲ್ಲನೂ ಸರಿ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ನೀನು ಯಾಕೆ ಇದನ್ನು ಅಪ್ಪ ಅಮ್ಮಂಗೆ ಇನ್ನೂ ಹೇಳಿಲ್ಲ? ಅಪ್ಪ ಅಮ್ಮ ಅವ್ರ ಮನೆಗೆ ಬಂದಾಗ ತುಂಬ ದೊಡ್ಡ ವಿಷಯ ಕೇಳ್ಕೊಂಡು ಹೋಗಿದ್ದಾರೆ. ಸೊ ಈಗ ನೀನು ಇದನ್ನು ಹೇಳಬೇಡ, ಅದು ಗೊತ್ತಾಗೋ ರೀತಿಲೇ ಗೊತ್ತಾಗಲಿ ಅಂತ ಹೇಳ್ದ. ಅದಕ್ಕೆ ಹೇಳಲಿಲ್ಲ. ಏನು ಹುಡುಕ್ತಾ ಇರೋದು? ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ನಮ್ಮ ಮನೇಲಿ ನಂಗೆ ಎಲ್ಲಾನು ಗೊತ್ತಾಗುತ್ತೆ. ಅಕ್ಕ ತಂಗಿರಲ್ಲ ನನ್ನ ಮೇಲೆ ಯಾಕೆ ರೇಗಾಡ್ತೀರಾ? ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ನೀನ್ ರೇಗ್ದೆ, ಅದಕ್ಕೆ ನಾನು ರೇಗ್ದೆ. ಚೋಟುದ್ದ ಇಲ್ಲ, ಅಕ್ಕನ್ಗೆ ಎದುರು ಉತ್ತರ ಕೊಡ್ತೀಯಾ? ನನ್ಗಿರೋದು 3 ಜನ ಅಕ್ಕಂದ್ರು. ಅವ್ರು ಯಾವತ್ತೂ ನನ್ಗೆ ಹಾಗೆ ಹೇಳಿಲ್ಲ. ಅರೆ ಸಾರಿಕಾ, ಯಾವಾಗ ಬಂದೆ? ಅಮ್ಮ ಅದ್ಯಾ ಎಲ್ಲಿ? ಜಸ್ಟ್ ಬಂದೆ ಚಿಕ್ಕಮ್ಮ. ಆ್ಯಕ್ಚುಲಿ ಬರ್ತಾ ಇದ್ದೆ ಅಷ್ಟರಲ್ಲಿ. ಸಾರಿಕಾ, ನಿಮ್ಮಮ್ಮ ಬರ್ದೇ ಇರೋದು ಒಂದು ಕಡೆ ಇರಲಿ, ಎಲ್ಲಿ ನಿನ್ನನ್ನು ಕಳಿಸಲ್ವೇನೋ ಅಂದ್ಕೊಂಡಿದ್ದೆ. ಸದ್ಯ ನೀನಾದರೂ ಬಂದಿಯಲ್ಲ. ಮತ್ತಾರು ಬಂದಿಲ್ವಾ ಚಿಕ್ಕಮ್ಮ? ಮತ್ತಾರ? ನೀನು ಯಾರ ಬಗ್ಗೆ ಹೇಳ್ತಿದ್ಯಾ? ನಮ್ಮ ಬಗ್ಗೆ. ಕೇಳ್ತಾ ಇದ್ದಾಗೇನೆ ಬಂದ್ಬಿಟ್ರಲ್ಲ.